ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಸಿಂಪಲ್ಲಾಗಿ ಅಂತ ಒಂದು ಬ್ರೇಕ್ಫಾಸ್ಟ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಡ್ಲಿ ದೋಸೆಗಾಗಿರ್ಬೋದು, ಪೂರಿ ಚಪಾತಿ ಎಲ್ಲದಕ್ಕೂ ಸಹ ಇದು ಒಳ್ಳೆ ಸೂಟಬಲ್ ಅಂತಲೇ ಹೇಳ್ತೀನಿ. ಸೊ ಏನು ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಈರುಳ್ಳಿ, ಟೊಮೆಟೊ, ಕರ್ಬೇವಿನ ಸೊಪ್ಪು, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅರಿಶಿನ ಪುಡಿ, ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ. ಸೊ ಇದನ್ನೆಲ್ಲ ಈ ರೀತಿಯಾಗಿ ಹಚ್ಕೊಂಡಿರ್ತೀನಿ. ಬಾಣಲಿನ ಬಿಸಿ ಮಾಡೋದಕ್ಕೆ ಇಡ್ತೀನಿ. ಬಿಸಿಯಾದ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಒಗ್ಗರಣೆ ಹಾಕ್ಕೊಳೋದಕ್ಕೆ. ಸೊ ಅದು ಕಾಯ್ದ ನಂತರ ಸಾಸಿವೆನ ಹಾಕ್ಕೊಂಡು ಚಿಟಿಸ್ಕೊಬೇಕು. ಅದಾದಮೇಲೆ ಜೀರಿಗೆನೂ ಸಹ ಹಾಕ್ಕೊತೀನಿ. ಇದಾದಮೇಲೆ ಈರುಳ್ಳಿ, ಹಚ್ಚಿಟ್ಟಿರೋ ಅಂತಹ ಈರುಳ್ಳಿ ಏನಿರುತ್ತೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನಾನು ಇಲ್ಲಿ 4ರಿಂದ 5 ಈರುಳ್ಳಿನ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಮಾಡ್ಕೊಬೋದು. ಸೊ ಇದಕ್ಕೆ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾವು ಟೊಮೆಟೊನ ಸಹ ಹಾಕ್ಕೊತೀನಿ. ನಾನು 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಬೋದು. ಇಲ್ಲಾಂದರೆ ಖಾರ ಪುಡಿನ ಹಾಕ್ಕೊಬೋದು. ಬಟ್ ಹಸಿಮೆಣಸಿನ್ಕಾಯಿ ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಸ್ವಲ್ಪ ಟೊಮೆಟೊ ಎಲ್ಲ ನೀರು ಬಿಟ್ಕೊಂಡು ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಮಗೆ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಾದಮೇಲೆ ನೋಡಿ ಈ ರೀತಿಯಾಗಿ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಸೊ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಆಲೂಗೆಡ್ಡೆ ಸಿಗಬಾರ್ದು, ಫುಲ್ಲು ಸ್ಮ್ಯಾಶ್ ಆಗಿರಬೇಕು ಅಂದರೆ ಇನ್ನೂ ಅದನ್ನು ಸ್ಮ್ಯಾಶ್ ಮಾಡ್ಕೊಬೋದು. ನಾನು ಸ್ವಲ್ಪ ಸಿಗೋ ಥರನೇ ಹಾಕಿದ್ದೆ. ನೀರು ಹಾಗೆಯೇ ಎಷ್ಟು ಬೇಕೋ ನಿಮಗೆ ನೋಡ್ಕೊಳ್ಳಿ. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು, ಇಲ್ಲ ಗ್ರೇವಿ ಗಟ್ಟಿ ಇರಬೇಕು ಅಂದ್ರೂ ಸಹ ಆ ಥರನೂ ಮಾಡ್ಕೊಬೋದು. ಇನ್ನು ಇದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟಿನ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಗ್ರೇವಿ ಏನಿರುತ್ತೆ ಇದು ಗಟ್ಟಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊಬೇಕು. ಇದು ಗ್ರೇವಿ ಈಗ ಈ ರೀತಿ ಇರುತ್ತೆ, ಬಟ್ ತಣ್ಣಗಾದ್ಮೇಲೆ ಗಟ್ಟಿಯಾಗೇ ಇರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಪಾತಿಗಾಗಿರ್ಬೋದು, ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಇಡ್ಲಿ ಆಗಿರ್ಬೋದು, ದೋಸೆ, ಪೂರಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಇದಕ್ಕೆ ಬಟಾಣಿನೂ ಸಹ ಹಾಕ್ತಾರೆ. ನಿಮಗೆ ಇಷ್ಟ ಆದರೆ ಬಟಾಣಿನೂ ಸಹ ಹಾಕ್ಕೊಬೋದು. ಹಸೆ ಬಟಾಣಿ ಆಗಿರ್ಬೋದು, ಇಲ್ಲಾಂದರೆ ನೆನೆಹಾಕ್ಬಿಟ್ಟು ಬಟಾಣಿನ ಫಸ್ಟು ಬೇಯಿಸ್ಬಿಟ್ಟು ಆಮೇಲೆ ಹಾಕ್ಕೊಬೇಕು. ಈ ಆಲೂಗೆಡ್ಡೆ ಬಟಾಣಿ ಎರಡೂ ಒಟ್ಟಿಗೆ ಬೇಯಿಸ್ಬಿಟ್ಟು ಆಮೇಲೆ ಈ ರೀತಿ ಇದು ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನು ಇಡ್ಲಿಗೆ ಅಂತ ಮಾಡಿದ್ದೆ ಇವತ್ತು. ಎಲ್ಲರಿಗೂ ಇಷ್ಟಪಟ್ಟರು. ತಾನ್ಯ ಆಗಿರ್ಬೋದು, ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತು ನಮ್ಮನೆಗೆ ವಾಷಿಂಗ್ ಮಿಷಿನ್ನು ಡೆಲಿವರಿ ಮಾಡಿದ್ರು. ಸೊ ಹೌದು, ನಾನು ಹೇಳಿದ್ನೆಲ್ಲ ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ ಅನ್ನೋದನ್ನು. ಸೊ ಯಾವುದು ಏನು ಅನ್ನೋದು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅವರೇನೇ ಡೋರ್ ಡೆಲಿವರಿ ಇರುತ್ತೆ ಅಂತ ಹೇಳಿದರು. ಸೊ ಇವತ್ತು ಬಂದಿದೆ. ಇನ್ನು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು, ಅದಕ್ಕೋಸ್ಕರ ಅದು ಅವರೆಲ್ಲ ನೋಡಿ ಎಲ್ಲಿ ಅದನ್ನು ಇಡಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಬೇಕಲ್ವ. ಸೊ ಅದಕ್ಕೇ ಅವರಿದ್ರೇ ಯೂಸ್ಫುಲ್ ಅಂತ ಹೇಳ್ಬಿಟ್ಟು ಅವರೂ ಮನೆಯಲ್ಲೇ ಇದ್ದ ಟೈಮಿಗೇನೆ ಬರಲಿ ಅಂತ ಅಂದ್ಕೊಂಡಿದ್ವಿ. ಹೆಂಗೋ ಹಂಗೇ ಆಯಿತು. ಈಗ ನಾವು ಮೇಲೆ ಇಕ್ಸ್ತಾ ಇದ್ದೀವಿ ವಾಷಿಂಗ್ ಮಿಷಿನ್ನ. ಮೇಲ್ಗಡೆ ರೂಮ್ ಇದೆ, ಈ ಥರ ಸ್ಟೋರ್ ರೂಮ್ ಥರ. ನಾವು ಅಲ್ಲಿ ಇಡ್ಸಿದ್ರೆ ಒಳ್ಳೆಯದು ಅಂತ ಹೇಳಿದ್ವಿ. ಈಚೆ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ನಮ್ಮೂರಲ್ಲಿ ಕೋತಿಗಳ ಕಾಟ ಬೇರೆ ಇದ್ದಾವೆ. ಸೊ ಅವು ಏನಾದರೂ ಮಾಡ್ತಾನೆ ಇರ್ತಾವಲ್ವ, ಅದಕ್ಕೋಸ್ಕರ ಸುಮ್ಮನೆ ಹಾಳು ಮಾಡ್ಕೊಳೋದು ಯಾಕೆ ಗೊತ್ತಿದ್ದು ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆನೇ ಇಡಿಸ್ತಾ ಇದ್ದೀವಿ. ಈ ಥರ ರೂಮಲ್ಲೇನೇ ಸೆಟ್ ಮಾಡಿ ಎಲ್ಲ. ಅದು ಇನ್ನೂ ಫಸ್ಟಿಂದ ನಾವು ಅದಕ್ಕೆ ನೀರು ಸಪ್ಲೈ ಆಗಿರ್ಬೋದು ಅದನ್ನೆಲ್ಲ ನಾವು ಇನ್ನೂ ಏನೂ ಮಾಡಿಸಿಲ್ಲ. ಸದ್ಯಕ್ಕೆ ವಾಷಿಂಗ್ ಮಿಷಿನ್ ಎಲ್ಲಿ ಇಡಬೇಕು ಅನ್ನೋದೊಂದು ಜಾಗನ ನೋಡ್ಬಿಟ್ಟು ಅಲ್ಲಿ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ಅದಾದಮೇಲೆ ವಾಟರ್ ಸಪ್ಲೈಗೆ ಅದು ಸಪ್ರೇಟ್ ಪ್ಲಂಬರ್ನ ಕರೆಸಿ ಪೈಪಿಂಗ್ ಎಲ್ಲ ಮಾಡಿಸ್ಬೇಕು ಅದಕ್ಕೆ ಅಂತ. ಸೊ ಈ ರೀತಿ ಇದೆ ವಾಷಿಂಗ್ ಮಿಷಿನು. ನಾವು ಯಾವ ವಾಷಿಂಗ್ ಮಿಷಿನ್ ತೊಗೊಂಡ್ವಿ ಅಂದರೆ ನಾವು ಬಾಷ್ ಕಂಪನಿದು ತೊಗೊಂಡ್ವಿ ವಾಷಿಂಗ್ ಮಿಷಿನು. ಸೊ ನಮಗೆ IFB ಜಾಸ್ತಿ ರೆಕಮೆಂಡ್ ಮಾಡಿದರು, ಬಟ್ ಇದೇ ಎಷ್ಟು ಪರವಾಗಿಲ್ಲ ಅಂತ ಹೇಳಿ ನಾವು ಫಸ್ಟ್ ಟೈಮ್ ಅಲ್ವಾ ವಾಷಿಂಗ್ ಮಿಷಿನ್ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಸೊ ಬಾಷ್ ಅನ್ನೋದು ಒಂದು ಒಳ್ಳೆ ಕಂಪ್ನಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರ ಇದನ್ನೇ ತೊಗೊಳೋಣ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ.
ಇದ್ರ ಕಾಸ್ಟ್ ಬಂದು 50,000 ಏನೋ ಆಗಿದೆ ನಮಗೆ. ಸೊ ಎಕ್ಸ್ಟ್ರಾ ಚಾರ್ಜಸ್ ಅಂದರೆ ಇದು ಕೆಳಗಡೆ ಸ್ಟ್ಯಾಂಡ್ ಬರುತ್ತೆ ಗೊತ್ತಾ, ಅದೂ ಹಾಗೆ ಮೇಲ್ಗಡೆ ಕವರು ಅದು ಎಲ್ಲ ಎಕ್ಸ್ಟ್ರಾ ನಾವು ಮನೆಗೆ ಈ ಥರ ಡೆಲಿವರಿ ಬಂದಾಗ ನಾವು ಕೊಡಬೇಕಾಗತ್ತೆ. ಸೊ ಎಲ್ಲ ಟೋಟಲ್ ಆಗಿ ಒಂದು 52 ಸಮಥಿಂಗ್ ಆಗುತ್ತೆ ಫುಲ್ ಎಲ್ಲ ಸೆಟ್ಟಿಂಗ್ಸು. ಸೊ ಇನ್ನು ನಾವು ಸಪ್ರೇಟು ಇದಕ್ಕೆ ನೀರಿಂದೆಲ್ಲ ಪ್ಲಮ್ಮರ್ ಕರೆಸಿ ಅದಕ್ಕೆಲ್ಲ ಒಂದು ಅಮ್ಮಮ್ಮ ಅಂದರೆ ಅದೇ 53,000 ಆಗುತ್ತೆ ಅಂದ್ಕೊಳ್ಳಿ ಟೋಟಲ್ ಎಲ್ಲ ಖರ್ಚು. ಅದನ್ನು ತೊಗೊಂಬರೋಕ್ಕಾಗಿರ್ಬೋದು, ಅವ್ರಿಗೆ ಚಾರ್ಜಸ್ ಏನು ಕೊಡೋಂಗಿಲ್ಲ, ಬಟ್ ಆದ್ರೂ ಸುಮ್ಮನೆ ಬಂದು ಡೆಲಿವರಿ ಮಾಡಿರ್ತಾರಲ್ಲ ಅಷ್ಟು ಇಷ್ಟ ಕೊಡಬೇಕಲ್ವ ಟೀ ಕುಡಿಯೋಕ್ಕಾಗಿದ್ರು. ಸೊ ಅಷ್ಟು ಅದು ಆಗುತ್ತೆ ಅಂತ ಹಾಗೆ ಆಗುತ್ತೆ. ಸೊ ಇನ್ನು ನಾನು ಏನು ಹೇಳ್ತಿದ್ದೀನಿ ವಾಷಿಂಗ್ ಮಿಷಿನ್ ಬಗ್ಗೆ, ಇಷ್ಟೊಂದು ಕಾಸ್ಟ್ಲಿದು ಬೇಕಾಗಿತ್ತಾ ಅಂತ ಕೆಲವ್ರು ಕೇಳ್ಬೋದಾಗುತ್ತೆ, ಕೆಲವ್ರಿಗೆ ಡೌಟ್ಸ್ ಇರುತ್ತೆ. ಸೊ ನಾನೇನು ಹೇಳ್ತಾಯಿದ್ದೀನಿ, ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ ಇದೆಲ್ಲ. ಸುಮ್ಮನೆ ಕೆಲವು ಇನ್ನೂ ಸಿಗುತ್ತೆ 6,000 7,000 10,000 ಈ ರೀತಿಯಾಗೂ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಅದೆಲ್ಲ ನಮಗೆ ಬಾಳಿಕೆ ಬರುತ್ತಾ, ವಾರಂಟಿ ಎಷ್ಟು ವರ್ಷ ಇರುತ್ತೆ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಅಮೌಂಟಿಂದ ತೊಗೊಂಡ್ರೆ ಬಾಳಿಕೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ, ಹಾಗೆಯೇ ಅದು ವಾರಂಟಿನೂ ಸಹ ಇರುತ್ತೆ, ಒಂದು ನಂಬಿಕೆ ಅನ್ನೋದು ಇರುತ್ತೆ. ಕ್ವಾಲಿಟಿನೂ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಕಮ್ಮಿದೂ ಇರುತ್ತೆ ನಮ್ಮ ಅನುಕೂಲಕ್ಕೆ, ಹಂಗಂತ ನೀವೂ ಇದೇ ತೊಗೊಳ್ಳಿ ಅಂತ ನಾನು ರೆಫರ್ ಮಾಡ್ತಿಲ್ಲ. ಸೊ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಇವಾಗ ನಮಗೆ ಬೇಕೇ ಬೇಕು ಯಾವುದಾದ್ರೂ ತೊಗೊಂಬಂದರೆ ಸಾಕು ಅಂತ ಯಾವುದಾದ್ರೂ ತೊಗೊಂಬರೋಕ್ಕೆ ಹೋಗ್ಬೇಡಿ. ವೇಟ್ ಮಾಡಿ, ನಿಮ್ಮ ಕೈಯಲ್ಲಿ ಇವಾಗ ಆಗ್ತಿಲ್ಲ ತೊಗೊಳೋದಕ್ಕೆ, ಸ್ವಲ್ಪ ದಿವಸ ವೇಟ್ ಮಾಡಿ ಕೂಡಿಸಿ ಒಂದು ಒಳ್ಳೆ ಕಂಪ್ನಿದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಬಾಳಿಕೆನೂ ಬರುತ್ತೆ, ವಾರಂಟಿನೂ ಸಹ ಇರುತ್ತೆ, ಜಾಸ್ತಿ ಖರ್ಚು ಸಹ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಒಂದು ಏನಂತೀರ ನಾನು ತಿಳ್ಕೊಂಡಿರೋದನ್ನ ನಿಮಗೂ ಸಹ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ನಾವು ಏನೇ ಒಂದು ಪ್ರಾಡಕ್ಟ್ ತೊಗೊಂಡ್ರೂ ನೋಡಿ ಮಾಡಿ ತೊಗೊಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬಟ್ಟೆನೂ ಸಹ ಯಾವ ರೀತಿಯಾಗಿ ಇದಕ್ಕೆ ವಾಶ್ ಮಾಡೋದು ಇದ್ರ ಬಗ್ಗೆ ನಾನು ಒಂದು ಬೇರೆಯೇ ಒಂದು ವೀಡಿಯೋ ಮಾಡಾಕ್ತೀನಿ. ಇದ್ರ ಬಗ್ಗೆ ಡೆಮೋ ಕೊಡೋದನ್ನ ನಾನು ಇನ್ನೊಂದು ವೀಡಿಯೋನ ನಿಮ್ಮನ್ನ ಶೇರ್ ಮಾಡ್ತೀನಿ. ಸುಮ್ಮನೆ ಅದು ಲಾಂಗ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಬರೀ ನಾನು ಇಷ್ಟಕ್ಕೇನೆ ಸ್ಟಾಪ್ ಮಾಡಿರ್ತೀನಿ. ಮುಂದೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಇದನ್ನು ಯಾವ ರೀತಿಯಾಗಿ ಬಟ್ಟೆನ ಇದ್ರೊಳಗಡೆ ಹಾಕಿ ವಾಶ್ ಮಾಡೋದಾಗಿರ್ಬೋದು, ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಇದರಲ್ಲಿ ಅನ್ನೋದನ್ನು ಅದೊಂದು ಫುಲ್ಲು ಡೀಟೇಲಾಗಿ ಒಂದು ವೀಡಿಯೋನ ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಅವರು ಈ ಥರ ಮಿಷಿನ್ ಸ್ಟ್ಯಾಂಡ್ಸ್ ಆಗಿರ್ಬೋದು ಎಲ್ಲನೂ ಪ್ರತಿಯೊಂದು ಹಾಕಿ ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗ್ತಾರೆ. ಸೊ ಇದು ಇವಾಗ ಎಲ್ಲ ಪೂರ್ತಿ ಸೆಟ್ಟಿಂಗ್ಸ್ ಆದಮೇಲೆನೇ ರೆಕಾರ್ಡ್ ಮಾಡ್ಕೊಂಡಿರೋದು, ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಪ್ರತಿಯೊಂದು ಇದಕ್ಕೆ ನೀರು ಸಪ್ಲೈ ಆಗಿರ್ಬೋದು, ಆಮೇಲೆ ಬಟ್ಟೆ ಒಗೆದಿರೋ ನೀರನ್ನು ಯಾವ ರೀತಿಯಾಗಿ ಆಚೆ ಹಾಕುತ್ತೆ ಅದನ್ನು ಎಲ್ಲನೂ ಪೂರ್ತಿಯಾಗಿ ನೋಡಿ. ಇದು ವಾಟರ್ ಸಪ್ಲೈ, ಇದು ಆಟೋಮೆಟಿಕ್ಕಾಗಿಯೇ ತೊಗೊಳುತ್ತೆ. ಅದು ಆನ್ ಮಾಡಿದಾಗ, ವಾಷಿಂಗ್ ಮಿಷಿನ್ ಆನ್ ಮಾಡಿದಾಗ ಆಟೋಮೆಟಿಕ್ ತೊಗೊಳುತ್ತೆ. ಇನ್ನು ಇದು ಈ ರೀತಿಯಾಗಿ ಸ್ವಿಚ್ ಬೋರ್ಡ್ಗೆ ನಾವು ವಾಷಿಂಗ್ ಮಿಷಿನ್ದು ಪ್ಲಗ್ ಹಾಕ್ಕೊಂಡಿದ್ದೀವಿ. ಮೇನ್ ಸ್ವಿಚ್ಚಿಗೆ ಅದು ಪ್ಲಗ್ ಯಾಕೋ ಆಗಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಸಪ್ರೇಟ್ ಒಂದು ಸ್ವಿಚ್ ಬೋರ್ಡಿಂದು ಪ್ಲಗ್ ಹಾಕ್ಬಿಟ್ಟು ಅದರಿಂದ ಸ್ವಿಚ್ ಬೋರ್ಡ್ಗೆ ನಾವು ಕನೆಕ್ಟ್ ಮಾಡ್ಕೊಂಡು ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಸೊ ಆ ರೀತಿಯೂ ನಾವು ಮಾಡ್ಕೊಬೋದು ಆಗಲಿಲ್ಲ ಅಂದರೆ. ಇನ್ನು ಇದಕ್ಕೆ ನಾವು ಇನ್ನು ಮೇನ್ ಥಿಂಗ್ ಏನು ಅಂದರೆ UPS ಇದ್ದರೆ UPS ಕನೆಕ್ಷನ್ ಸಹ ಕೊಟ್ಕೊಬೋದು. ಬಟ್ ನಾವು UPS ಕನೆಕ್ಷನ್ ಇದಕ್ಕೆ ನಾವು ಕೊಟ್ಕೊಂಡಿಲ್ಲ, ಓಕೆನಾ. UPS ಇದ್ದಾಗ ಓಡೋದು ಬೇಡ, ಸುಮ್ಮನೆ ಕರೆಂಟ್ ಇದ್ದಾಗ ಮಾತ್ರ ವಾಶ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ಕೊಂಡು UPS ಕನೆಕ್ಷನ್ ಕೊಡಿಸಿಲ್ಲ. ಇನ್ನು ಇದು ನೋಡಿ ನೀರಿಂದು ಈ ರೀತಿಯಾಗಿ ಹಾಕ್ಕೊಂಡಿದ್ದೀವಿ. ಇನ್ನು ಇದು ವಾಷಿಂಗ್ ಮಿಷಿನ್ದು ಬಟ್ಟೆ ಒಗೆದಾಗ ನೀರು ಹೋಗುತ್ತಲ್ಲ ಅದಕ್ಕೆ ಈ ರೀತಿಯಾಗಿ ಪೈಪ್ನ ಅಷ್ಟು ಉದ್ದ ಇಟ್ಕೊಂಡಿದ್ದೀವಿ. ಅಲ್ಲೇ ಇರೋದು ನೀರು ಹೋಗೋದಕ್ಕೆ, ಈ ಮಳೆ ನೀರೆಲ್ಲ ಹೋಗೋದಕ್ಕೆಲ್ಲ ಇದು ಮಾಡಿರ್ತಾರೆ, ಪೈಪ್ ಕನೆಕ್ಟ್ ಮಾಡಿರ್ತಾರಲ್ಲ ಅಲ್ಲಿಗೇನೆ ಹಾಕ್ಸ್ಬೇಕಾಗಿತ್ತು. ಸೊ ಅಷ್ಟು ಉದ್ದ ಪೈಪ್ ತೊಗೊಂಡು ಕನೆಕ್ಟ್ ಮಾಡಿ ಅಲ್ಲಿಗೆ ಬಿಟ್ಟಿದ್ದೀವಿ. ಸದ್ಯಕ್ಕೆ ಆಗಿರಲಿ ಅಂತ ಹೇಳ್ಬಿಟ್ಟು ಹಾಗೇ ಇರೋದಿಲ್ಲ, ಮುಂಚೆ ಆಮೇಲೆ ಏನಾದರೂ ಮಾಡ್ಕೊಬೇಕು ಮುಂದಕ್ಕೆ. ಬಟ್ ಈಗ ಸದ್ಯಕ್ಕೆ ಅಷ್ಟಿರಲಿ ಅಂತ ಹೇಳಿ ಹಾಗೆ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿರುತ್ತೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ನಾನು ಇದ್ರ ಬಗ್ಗೆ ಪೂರ್ತಿಯಾಗಿ ಡೆಮೋನ ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.